ದಟ್ಟವಾದ ಕಾಡಿನಲ್ಲಿ ಒಂದು ಮುದಿ ಸಿಂಹರಾಜ ಮತ್ತು 5 ಮರಿಸಿಂಹಗಳಿದ್ದವು. ಮುದಿ ಸಿಂಹಕ್ಕೆ ವಯಸ್ಸು ಹೆಚ್ಚಾಗಿದ್ದರಿಂದ ತನ್ನ 5 ಮರಿಸಿಂಹಗಳಲ್ಲಿ ಒಬ್ಬರನ್ನು ಅಡವಿಗೆ ರಾಜನನ್ನಾಗಿ ಮಾಡಬೇಕು ಅಂದುಕೊಳ್ಳುತ್ತದೆ. ಇದರಿಂದ ಒಂದು ದಿನ ಮುದಿ ಸಿಂಹ ತನ್ನ 5 ಮರಿಸಿಂಹಗಳನ್ನು ಕರೆದು ಹೀಗನ್ನುತ್ತದೆ: ಇಲ್ಲಿ ನೋಡಿ ಕುಮಾರರೇ, ನಿಮ್ಮ ತಂದೆಗೆ ವಯಸ್ಸಾಗಿ ಹೋಗಿದ್ದರಿಂದ ರಾಜ್ಯಪಾಲನೆ ಸಕ್ರಮವಾಗಿ ನಿರ್ವಹಿಸಲಾರದೆ ಹೋಗ್ತಾ ಇದ್ದೇನೆ. ಆದ್ದರಿಂದ ನಿಮ್ಮ 5ರಲ್ಲಿ ಒಬ್ಬರನ್ನು ಈ ಕಾಡಿಗೆ ರಾಜನನ್ನಾಗಿ ಪ್ರಕಟಿಸಬೇಕು ಅಂದ್ಕೋತಾ ಇದ್ದೀನಿ. ಅದಕ್ಕಿಂತ ಮೊದಲು ನನಗೆ ನಿಮ್ಮ 5ರಲ್ಲಿ ಯಾರು ಬಹಳ ಬುದ್ಧಿವಂತಿಕೆ ಇರುವವರು ಎಂದು ತಿಳಿಯಬೇಕು. ತಂದೆಯವರೇ, ನಮ್ಮ 5ರಲ್ಲಿ ಯಾರು ಬಹಳ ಬುದ್ಧಿವಂತರೋ ನೀವು ಹೇಗೆ ಕಂಡುಕೋತೀರಾ? ಅದಕ್ಕೆ ನನ್ನ ಹತ್ತಿರ ಒಂದು ಉಪಾಯವಿದೆ. ನಿಮ್ಮ 5 ನಿಮ್ಮ ಕುದುರೆಯ ಮೇಲೆ ಕಾಡೆಲ್ಲ ತಿರುಗಿ ಕಾಡಿನಲ್ಲಿರುವ ಪ್ರಾಣಿಗಳ ಜೊತೆ ಮಾತನಾಡಿ ಅವರ ಸಮಸ್ಯೆಗಳನ್ನು ತಿಳಿದುಕೊಂಡು ತಿರುಗಿ ನನ್ನ ಹತ್ತಿರ ಬಂದು ಅವಕ್ಕೆ ಪರಿಹಾರ ಮಾರ್ಗವನ್ನು ಹೇಳಬೇಕು. ಯಾರು ಉತ್ತಮ ಪರಿಹಾರ ತಿಳಿಸುವವರೋ ಅವರನ್ನೇ ಈ ರಾಜ್ಯದ ರಾಜನನ್ನಾಗಿ ಮಾಡುತ್ತೇನೆ. ಆದ್ದರಿಂದ ಇನ್ನು ನಿಮ್ಮ ಪ್ರಯಾಣಕ್ಕೆ ನೀವು 5 ಸಿದ್ಧವೇನಾ ಎಂದು ಮುದಿ ಸಿಂಹರಾಜ ತನ್ನ 5 ಮಕ್ಕಳನ್ನು ಕೇಳುತ್ತಲೇ, ಆಗ ಎಲ್ಲ ಸಿಂಹಗಳು ರಾಜ ಆಗಬೇಕು ಎನ್ನುವ ಕುತೂಹಲದಿಂದ ಸಿದ್ಧ ಸಿದ್ಧ ಎಂದು ಅರಚುತ್ತವೆ. ಆದರೆ ಎಲ್ಲರಿಗಿಂತ ಚಿಕ್ಕವಾದ ಜಲಸಿಂಹ ಹೀಗನ್ನುತ್ತಾನೆ: ಈ ಪ್ರಯಾಣಕ್ಕೆ ನಾನು ಸಿದ್ಧವಾಗಿಲ್ಲ ತಂದೆಯವರೇ. ಏಕೆಂದರೆ ನಾವು 5 ಒಂದೇ ಸಲಕ್ಕೆ ಹೊರಗೆ ಹೊರಟು ಹೋದರೆ ನಿಮ್ಮ ಆಹಾರದ ಸಮಸ್ಯೆಗಳನ್ನು ಯಾರು ತೀರಿಸುತ್ತಾರೆ? ಆದ್ದರಿಂದ ನಾನು ಇಲ್ಲೇ ಇರ್ತೀನಿ ಎಂದು ಜಲಸಿಂಹ ಹೇಳಿ ಅಲ್ಲಿಯೇ ಗುಹೆಯಲ್ಲಿ ಇದ್ದು ಬಿಡುತ್ತಾನೆ. ಅದರಿಂದ ಮುದಿ ಸಿಂಹರಾಜ ಮಾಡುವುದಕ್ಕೇನೂ ಆಗದೆ ಮಿಕ್ಕ 4 ಮಕ್ಕಳನ್ನು ಅವರವರ ಕುದುರೆಗಳ ಮೇಲೆ ದೇಶಾಟನೆಗೆ ಕಳಿಸುತ್ತಾನೆ. ಹಾಗೆ ಮುದಿ ಸಿಂಹರಾಜ 4 ಮಕ್ಕಳು 4 ಕುದುರೆಗಳ ಮೇಲೆ ಕಾಡಿನಲ್ಲೆಲ್ಲ ತಿರುಗುತ್ತಿರುವಾಗ ಮೊದಲು ದೊಡ್ಡವನಾದ ಭಾಸ್ಕರ ಸಿಂಹನಿಗೆ ಒಂದು ಕೋತಿ ಕಾಣಿಸುತ್ತದೆ. ಆ ಕೋತಿ ಒಂದು ಕಡೆ ಸ್ಥಿರವಾಗಿರದೆ ಮರದಿಂದ ಮೇಲೆ ಮರಕ್ಕೆ ಹಾರುತ್ತಾ ತಿರುಗುತ್ತಾ ಕಾಣಿಸುತ್ತದೆ. ಆಗ ದೊಡ್ಡವನಾದ ಭಾಸ್ಕರ ಸಿಂಹ ತನ್ನ ಮನಸ್ಸಿನಲ್ಲಿ ತಾನು, ಹರೇ, ಈ ಕೋತಿಗೇನಾಗಿದೆ? ಒಂದು ಮರದ ಮೇಲೆ ಕೂಡ ನಿಂತ್ಕೋತಾ ಇಲ್ವಲ್ಲ. ಭವಿಷ್ಯ ಆ ಕೋತಿಗೆ ಯಾವ ಮರದ ಕೊಂಬೆ ಮೇಲೆ ಕೂತ್ಕೋಬೇಕು ನಿರ್ಣಯ ತೆಗೆದುಕೊಳ್ಳಲಾರದೆ ಹೋಗ್ತಾ ಇದೆ ಅನ್ಕೋತೀನಿ. ಆದ್ರಿಂದ ತಕ್ಷಣ ಈ ಕೋತಿ ಎದುರುತ್ತಿರುವ ಸಮಸ್ಯೆಗೆ ಪರಿಹಾರ ಆಲೋಚಿಸಿ ಅದನ್ನ ತಂದೆಗೆ ವಿವರಿಸಬೇಕು ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತದೆ. ಹಾಗೆ ಸ್ವಲ್ಪ ಹೊತ್ತು ಆ 4 ಮರಿಸಿಂಹಗಳು ಪ್ರಯಾಣ ಮಾಡಿದ ನಂತರ 2ನೇ ಸಿಂಹನಾದ ಅಗ್ನಿಸಿಂಹಕ್ಕೆ ಒಂದು ಆನೆ ಕಾಣಿಸುತ್ತದೆ. ಆ ಆನೆ ಕೊಳದಲ್ಲಿರುವ ನೀರನ್ನು ತನ್ನ ಉದ್ದವಾದ ಸೊಂಡಿಲಿನಲ್ಲಿ ತುಂಬಿ ನಂತರ ತನ್ನ ತಲೆಗೆ ಚಿಮುಕಿಸಿಕೊಳ್ಳುತ್ತಾ ಇರುತ್ತದೆ. ಆಗ ಅಗ್ನಿಸಿಂಹ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತದೆ: ಅರೇ, ನೋಡುವುದಕ್ಕೆ ದೊಡ್ಡ ಶರೀರವಿರುವ ಪ್ರಾಣಿ ಹಾಗೇ ಇದೆ. ಆದರೆ ಕನಿಷ್ಠ ನೀರು ಹೇಗೆ ಕುಡಿಯಬೇಕು ಅಂತ ಕೂಡ ಗೊತ್ತಿಲ್ಲ. ಆದ್ದರಿಂದ ತಕ್ಷಣ ಈ ಆನೆ ಎದುರಿಸುತ್ತಿರುವ ಸಮಸ್ಯೆಯ ಬಗ್ಗೆ ತಕ್ಷಣ ಪರಿಹಾರ ನೀಡಿ ತಂದೆ ಸಿಂಹಾಸನವನ್ನು ನಾನು ದಕ್ಕಿಸಿಕೊಳ್ಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹೀಗೆ ಅಣ್ಣ ತಮ್ಮಂದಿರ ಜೊತೆ ಸೇರಿ ಇನ್ನು ಮುಂದೆ ಪ್ರಯಾಣಿಸುತ್ತದೆ. ಆಗ 3ನೇ ಕುಮಾರನಾದ ವಾಯುಸಿಂಹಕ್ಕೆ ಒಂದು ಹುಲಿ ಕಾಣಿಸುತ್ತದೆ. ಆ ಹುಲಿ ತನ್ನ ಮಗುವನ್ನು ಬಾಯಿಂದ ಕಚ್ಚಿಕೊಂಡು ಪೊದೆಯ ಒಳಗೆ ಓಡಿ ಹೋಗುವುದು ಕಾಣಿಸುತ್ತದೆ. ಆಗ ವಾಯುಸಿಂಹ ತನ್ನ ಮನಸ್ಸಿನಲ್ಲಿ ತಾನು, ಅರೇ, ನೋಡೋದಕ್ಕೆ ಎಷ್ಟು ಭಯಂಕರವಾಗಿದೆ. ತನ್ನ ತಾಯಿ ತನ್ನ ಮರಿಯನ್ನು ಹೊಟ್ಟೆಲಿಟ್ಕೋತಾಳೆ. ಎಷ್ಟು ಹಸಿವೆ ಆದರೂ ಕೂಡ ತನ್ನ ಸ್ವಂತ ಮಗುವನ್ನು ಸಾಯಿಸ್ಕೊಂಡು ತಿನ್ಬೇಕಾ? ಆದ್ದರಿಂದ ತಕ್ಷಣ ಈ ಹುಲಿ ಮರಿ ಎದುರಿಸಿಕೊಳ್ಳುತ್ತಿರುವ ಸಮಸ್ಯೆಗೆ ಪರಿಹಾರ ಆಲೋಚಿಸಿ ಅದನ್ನ ತಂದೆಗೆ ವಿವರಿಸಬೇಕು ಎಂದು ವಾಯುಸಿಂಹ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಅಣ್ಣ ತಮ್ಮಂದಿರ ಜೊತೆ ಸೇರಿ ಪ್ರಯಾಣ ಸಾಗಿಸುತ್ತದೆ. ಆಗ 4ನೇ ಕುಮಾರನಾದ ಪೃಥ್ವಿಸಿಂಹನಿಗೆ ವೇಗವಾಗಿ ನೆಲ ಅಗೆಯುತ್ತಿರುವ ಮೊಲವೊಂದು ಕಾಣಿಸುತ್ತದೆ. ಆಗ ಪೃಥ್ವಿಸಿಂಹ ತನ್ನ ಮನಸ್ಸಿನಲ್ಲಿ ತಾನು, ಅರೇ, ಈ ಮೊಲ ಏನೋ ವಿಚಿತ್ರವಾದ ವಸ್ತುನ ಕಳ್ಕೊಂಡ ಹಾಗಿದೆ. ಅದಕ್ಕೆ ಬಹಳ ಹೊತ್ತಿನಿಂದ ಪ್ರತಿ ಕಡೆ ಹುಡುಕ್ತಾ ಇದೆ. ಆದ್ದರಿಂದ ಈ ಮೊಲ ಕಳೆದುಕೊಂಡ ವಸ್ತುವನ್ನು ಬೇಗ ಕಂಡುಹಿಡಿಯುವುದಕ್ಕೆ ನಾನು ಒಂದು ಪರಿಹಾರ ಮಾರ್ಗವನ್ನು ಆಲೋಚಿಸಿ ಅದನ್ನು ತಂದೆಗೆ ವಿವರಿಸಬೇಕು ಎಂದು ಪೃಥ್ವಿಸಿಂಹ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಅಣ್ಣ ತಮ್ಮಂದಿರ ಜೊತೆ ಸೇರಿ ಪ್ರಯಾಣ ಸಾಗಿಸುತ್ತದೆ. ಹೀಗೆ 4 ಅಮಾಯಕ ಸಿಂಹಗಳು ಆ 4 ಪ್ರಾಣಿಗಳ ದಿನಚರ್ಯಗಳನ್ನು ನೋಡಿ ಅವುಗಳನ್ನೇ ಸಮಸ್ಯೆ ಎಂದು ಭಾವಿಸಿ ಅವನ್ನು ಗುಹೆಯ ಹತ್ತಿರ ಎದುರು ನೋಡುತ್ತಿರುವ ಮುದಿ ಸಿಂಹಕ್ಕೆ ವಿವರಿಸುತ್ತದೆ. ಆಗ ಸಿಂಹರಾಜ ತನ್ನ 4 ಕುಮಾರರ ಮಂದಬುದ್ಧಿಗೆ ಚಿಂತಿಸುತ್ತಾ ಇರುತ್ತಾನೆ. ಮತ್ತೊಂದು ಕಡೆ ಕೊನೆ ಮಗನಾದ ಜಲಸಿಂಹ ಮಾತ್ರ ತನ್ನ 4 ಅಣ್ಣ ತಮ್ಮಂದರು ಕಂಡುಕೊಂಡ ಸಮಸ್ಯೆಗಳನ್ನು ನೋಡಿ ಹೊಟ್ಟೆ ಹಿಡಿದು ನಗುತ್ತಾನೆ. ಆಗ ಮುದಿ ಸಿಂಹ ಜಲಸಿಂಹನ ಹತ್ತಿರ ಹೀಗನ್ನುತ್ತಾನೆ:
ಏನು ಜಲಸಿಂಹ, ಏನಕ್ಕೆ ನಿನಗೆ ನಿನ್ನ ಅಣ್ಣ ತಮ್ಮಂದಿರನ್ನು ನೋಡಿದರೆ ಅಷ್ಟೊಂದು ನಗು ಬರುತ್ತೆ? ಅವರು ನಾಲ್ವರು ಹೇಳಿದ ಮಾತಿನಲ್ಲಿ ನಿನಗೇನು ಅರ್ಥವಾಯಿತು? ನನ್ನನ್ನು ಕ್ಷಮಿಸಿ ತಂದೆಯವರೇ. ನೋಡಿ ಅಣ್ಣಂದಿರೇ, ನೀವು ನೋಡಿದ್ದು ಪ್ರಾಣಿಗಳು ಎದುರಿಸುತ್ತಿರುವ ಸಮಸ್ಯೆಗಳಲ್ಲ, ಅವುಗಳ ದಿನಪ್ರತಿ ದಿನಚರ್ಯೆ. ಭಾಸ್ಕರ ಸಿಂಹಣ್ಣ, ನೀನು ನೋಡಿದ್ದು ಕೋತಿಯ ಒಂದು ಆಹಾರ ಹುಡುಕುವುದು. ಕಾಡಿನಲ್ಲಿರುವ ಕೋತಿಗಳು ಒಂದು ಮರದ ಮೇಲಿರುವ ರುಚಿಕರವಾದ ಆ ಹಣ್ಣನ್ನು ತಿಂದ ನಂತರ ಮತ್ತೊಂದು ಮರದ ಮೇಲೆ ಹಾರಿಕೊಂಡು ಹೋಗುತ್ತವೆ. ಅದು ಯಾವತ್ತಿಗೂ ಒಂದೇ ಮರದ ಮೇಲೆ ಇರುವುದಿಲ್ಲ. ಅದು ಅವರ ವಿಷಯ. ಇನ್ನು ಅಣ್ಣ ಅಗ್ನಿಸಿಂಹ, ನೀನು ನೋಡಿದ್ದು ಒಂದು ಆನೆ ಸ್ನಾನ ಮಾಡುವುದು. ಆನೆ ತನ್ನ ಸ್ನಾನಕ್ಕಾಗಿ ತನ್ನ ಸೊಂಡಿಲನ್ನು ಉಪಯೋಗಿಸುತ್ತದೆ. ಅಷ್ಟೇ ಹೊರತು ಅದಕ್ಕೆ ನೀರು ಕುಡಿಯೋದು ಕೈಲಾಗುವುದಿಲ್ಲ ಎಂದು ಅರ್ಥವಲ್ಲ. ಹಾಗೆ ವಾಯುಸಿಂಹಣ್ಣ, ನೀನು ನೋಡಿದ್ದು ಒಂದು ಹುಲಿ ತನ್ನ ಮರಿಯನ್ನು ತೋಳಗಳಿಗೆ ಕಾಣಿಸಿದ ಹಾಗೆ ಬಚ್ಚಿಡುವುದು. ಅದಕ್ಕೆ ಆ ಹುಲಿ ಬಲವಂತವಾಗಿ ತನ್ನ ಮಗುವನ್ನು ಪೊದೆಯೊಳಗೆ ಬಾಯಿಯಿಂದ ಕಚ್ಚಿಕೊಂಡು ಸಾಗಿಸುತ್ತದೆ. ಕಡೆಯಾಗಿ ಪೃಥ್ವಿಸಿಂಹಣ್ಣ, ನೀನು ನೋಡಿದ್ದು ಒಂದು ಮೊಲ. ಅದು ತನ್ನ ಗೂಡನ್ನು ಏರ್ಪಾಟು ಮಾಡಿಕೊಳ್ಳುವುದು. ಮೊಲ ಯಾವಾಗಲೂ ನೆಲವನ್ನು ತೋಡಿ ಅದರಲ್ಲಿ ಬಿಲವನ್ನು ಏರ್ಪಡಿಸಿ ಅದರಲ್ಲಿ ತಲೆಮರೆಸಿಕೊಳ್ಳುತ್ತದೆ ಎಂದು ಹೀಗೆ ಚಿಕ್ಕವನಾದ ಜಲಸಿಂಹ ತನ್ನ ಒಂದು ಲೋಕಜ್ಞಾನದಿಂದ ಅಣ್ಣಂದಿರು ನೋಡಿದ ದೃಶ್ಯವನ್ನು ತಂದೆಗೆ ವಿವರಿಸುತ್ತದೆ. ಆದ್ದರಿಂದ ಮುದಿಸಿಂಹರಾಜ ಸಂಭ್ರಮಪಟ್ಟು ಜಲಸಿಂಹವನ್ನೇ ಕಾಡಿಗೆ ರಾಜನಾಗಿ ಪ್ರಕಟಿಸಿ ಮಿಕ್ಕ ಅಣ್ಣ ತಮ್ಮಂದಿರನ್ನು ಕನಿಷ್ಠ ಲೋಕಜ್ಞಾನವನ್ನು ಪಡೆಯಿರಿ ಎಂದು ಛೀಮಾರಿ ಹಾಕುತ್ತದೆ. ದಟ್ಟವಾದ ಕಾಡಿನಲ್ಲಿ ಸಿಂಗ ಎನ್ನುವ ಹೆಸರುಳ್ಳ ಸಿಂಹವೊಂದಿತ್ತು. ಸಿಂಗಂ ಕಾಡಿನಲ್ಲಿ ನಿವಾಸಿಸುವ ಎಲ್ಲ ಪ್ರಾಣಿಗಳಿಗೂ ರಾಜನಾಗಿ ವ್ಯವಹರಿಸುತ್ತಾ ಸುಪರಿಪಾಲನ ಮಾಡುವುದಕ್ಕೆ ಎಷ್ಟೋ ಶ್ರಮ ಪಡುತ್ತಾ ಇತ್ತು. ಸಿಂಗಂಗೆ ಸಿಂಬ ಎನ್ನುವ ಮಗ ಕೂಡ ಇದ್ದನು. ಸಿಂಬ ನೋಡುವುದಕ್ಕೆ ಬೆಳ್ಳಗಿನ ವರ್ಣದವನಾಗಿದ್ದನು. ಇದರಿಂದ ಅದರ ತಾಯಿ ಶಿವಂಗಿ ಅವನನ್ನು ಬಹಳ ಜಾಗ್ರತೆಯಿಂದ ಬೆಳೆಸ್ತಾ ಇತ್ತು. ಒಂದು ದಿನ ಶಿವಂಗಿಗೆ ಹೃದಯಾಘಾತ ಬಂದು ಅಕಸ್ಮಾತ್ ಆಗಿ ಸತ್ತು ಹೋಗುತ್ತೆ. ಇದರಿಂದ ಸಿಂಬ ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನು ಕಳೆದುಕೊಂಡು ಬಹಳ ಕ್ಷೋಭೆ ಅನುಭವಿಸುತ್ತಾ ಇರ್ತಾನೆ. ಒಂದು ದಿನ ಸಿಂಗಂನ ಹತ್ತಿರಕ್ಕೆ ಆನೆ ಬಂದು ಹೀಗೆ ಸಲಹೆ ಕೊಡುತ್ತೆ. ಇಲ್ಲಿ ನೋಡಿ ರಾಜಸಿಂಗಂ, ನಿಮ್ಮ ಮಗ ಸಿಂಬ ತಾಯಿಯನ್ನು ಕಳೆದುಕೊಂಡು ಹೋದಾಗಿನಿಂದ ಬಹಳ ಕಷ್ಟಪಡ್ತಾ ಇದ್ದಾನೆ. ಆ ವಿಷಯ ತನ್ನ ಮುಖ ನೋಡಿದರೆ ಅರ್ಥವಾಗುತ್ತೆ. ನನಗೂ ಗೊತ್ತು ಆನೆ ಮಿತ್ರ, ದಿನವೆಲ್ಲ ಅವನ ಜೊತೆನೆ ಕಳೆಯಬೇಕು ಅಂತ ನನಗೂ ಇರುತ್ತೆ. ಆದರೆ ನನಗೇನೋ ಕಾಡಿನಲ್ಲಿ ಬಹಳ ಕೆಲಸವಿರುತ್ತೆ. ಇಲ್ಲ ಅಂದ್ರೆ ನೀವು ಒಂದು ಕೆಲಸ ಮಾಡಿ ಪ್ರಭು, ನೀವು ಮತ್ತೆ ವಿವಾಹ ಮಾಡಿಕೊಂಡು ಸಿಂಬನಿಗೆ ತಾಯಿಯನ್ನು ತೆಗೆದುಕೊಂಡು ಬನ್ನಿ ಎಂದು ಆನೆ ಮಿತ್ರ ಕೊಟ್ಟ ಸಲಹೆಯ ಪ್ರಕಾರ ಸಿಂಗಂ ಮತ್ತೊಂದು ಹೆಣ್ಣು ಸಿಂಹವನ್ನು ಮದುವೆ ಮಾಡಿಕೊಳ್ಳುತ್ತಾನೆ. ಹಾಗೆ ಸಂಸಾರಕ್ಕೆ ಬಂದ ಈ ಹೆಣ್ಣು ಸಿಂಹ ಮೊದಲಿನಲ್ಲಿ ಸಿಂಬನನ್ನು ಬಹಳ ಚೆನ್ನಾಗಿ ನೋಡ್ತಾ ಇರುತ್ತೆ. ಆದರೆ ಯಾವಾಗಾದರೂ ಅವಳಿಗೆ ಕೂಡ ಒಂದು ಚಿಕ್ಕ ಮರಿ ಹುಟ್ಟುತ್ತದೋ ಆಗಿನಿಂದ ಸಿಂಬನನ್ನು ದೂರವಿಡುತ್ತಾಳೆ. ಇದರಿಂದ ಸಿಂಬನಿಗೆ ಮತ್ತೆ ಕಷ್ಟ ಶುರುವಾಗುತ್ತೆ. ಇದು ಹೀಗಿರುವಾಗ ಒಂದು ದಿನ ಸಿಂಗ ಗುಹೆಯನ್ನು ಬಿಟ್ಟು ಕಾಡಿಗೆ ಹೋಗುತ್ತದೆ. ಆದರೆ ಆ ದಿನ ಅಕಸ್ಮಾತ್ ಆಗಿ ವಾತಾವರಣ ಬದಲಾಗಿ ಹೋಗಿ ಮಿಂಚು ಗುಡುಗುಗಳಿಂದ ಕೂಡಿದ ಬಹಳ ಮಳೆ ಬರುತ್ತದೆ. ಅದರಿಂದ ಸಿಂಬನಿಗೆ ತನ್ನ ತಂದೆಯ ಬಗ್ಗೆ ಗಾಬರಿ ಶುರುವಾಗುತ್ತೆ. ಆಗ ಸಿಂಬ ತನ್ನ ತಾಯಿ ಹತ್ತಿರ ಹೋಗಿ ಹೀಗಂತಾನೆ, ಚಿಕ್ಕಮ್ಮ, ಅಪ್ಪ ಹೊರಗೆ ಹೋಗಿ ಬಹಳ ಸಮಯ ಆಗಿದೆ ಅಲ್ವಾ? ಹೌದು, ಬಹಳ ಸಮಯನೇ ಆಗಿದೆ. ಈಗ ಏನ್ ಮಾಡುವಂತ್ಯಾ? ಅದಲ್ಲ ಚಿಕ್ಕಮ್ಮ, ಈ ಅಕಾಲ ಮಳೆಯ ಕಾರಣದಿಂದ ತಂದೆ ಯಾವ ಪ್ರಮಾದದಲ್ಲಿ ಸಿಕ್ಕಿದಾನೋ ಏನೋ ಅಂತ ನನಗೆ ಅನುಮಾನವಾಗ್ತಾ ಇದೆ. ಅದಕ್ಕೆ ಅಂತ ನೀನು ಒಂದ್ಸಲ ಕಾಡಿಗೆ ಹೋಗಿ ನೋಡ್ಕೊಂಡ್ ಬರ್ತೀಯಾ? ಏನು, ನನ್ನ ಮಗನನ್ನ ಗುಹೆಯಲ್ಲಿ ಒಂಟಿಯಾಗಿ ಬಿಟ್ಟು ನಾನು ಕಾಡಿನೊಳಗೆ ಹೋಗ್ಬೇಕಾ? ಅಂದ್ರೆ ನಿನ್ನ ಅನುಮಾನದಿಂದ ನನ್ನನ್ನು ಸಾಯಿಸ್ಬೇಡ. ಸ್ವಲ್ಪ ಹೊತ್ತು ನಿಂತ್ರೆ ಅವರೇ ತಿರುಗಿ ಬರ್ತಾರೆ. ನಾನು ನನ್ನ ಮಗುಗೆ ಆಹಾರ ಕೊಡಬೇಕು. ನೀನು ಬಂದು ಬೇಗ ತಿಂದು ಹೋಗು. ಹೊರಗಡೆ ನನಗೆ ತುಂಬಾ ಕೆಲಸವಿದೆ. ಬೇಡ ಚಿಕ್ಕಮ್ಮ, ನನಗೆ ಹಸುವಾಗ್ತಾ ಇಲ್ಲ. ಸರಿ, ನೀನು ಕರ್ಮ. ಅರೆ, ನೀನ್ ತಿಂತೀಯಾ? ತಿಂತೀನಮ್ಮ. ಅಣ್ಣ ಹಸುವೆ ಇಲ್ಲ ಅಂದ ಅಲ್ಲ, ಅಣ್ಣನ ಭಾಗ ಕೂಡ ನಂಗೆ ಕೊಡು ಎಂದು ಹೀಗೆ ತಾಯಿ ಮಗ ತಣ್ಣನೆಯ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಊಟ ಮಾಡುತ್ತಾ ಇದ್ದರೆ ಸಿಂಬ ಇನ್ನು ಮಾಡುವುದಕ್ಕೇನು ಆಗದೆ ಒಬ್ಬನೇ ಕಾಡಿನೊಳಗೆ ಮಳೆಯಲ್ಲಿ ನೆನೆಯುತ್ತಾ ಹೋಗುತ್ತಾನೆ. ಹಾಗೆ ಸಿಂಬ ಬಹಳ ದೂರ ಹೋದ ನಂತರ ಸಿಂಬ ಒಂದು ಕಲ್ಲಿನ ಮೇಲೆ ಹತ್ತಿ ಹೀಗೆ ಅರಚುತ್ತಾನೆ, ಅಪ್ಪ, ನೀವೆಲ್ಲಿದ್ದೀರಾ? ನನ್ನ ಮಾತು ನಿಮಗೆ ಕೇಳಿಸುತ್ತಾ ಎಂದು ಗಟ್ಟಿಯಾಗಿ ಅರಚುತ್ತಾನೆ. ಆದರೆ ಎಂತಹ ಉತ್ತರವು ಬಾರದೇ ಇದ್ದಿದ್ದರಿಂದ ಸ್ವಲ್ಪ ಮುಂದಕ್ಕೆ ಮಳೆಯಲ್ಲಿ ನೆನೆಯುತ್ತಾ ಹೋಗಿ ಮತ್ತೊಂದು ಸಲ ಮತ್ತೊಂದು ಬಂಡೆ ಮೇಲೆ ಹತ್ತಿ ಹೀಗೆ ಗಟ್ಟಿಯಾಗಿ ಅರಚುತ್ತಾನೆ, ಅಪ್ಪ, ನೀವೆಲ್ಲಿದ್ದೀರಾ?
ನಾನು ನಿಮ್ಮ ಮಗ ಸಿಂಬಾ ಬಂದಿದ್ದೀನಿ, ನನ್ನ ಮಾತು ನಿಮಗೆ ಕೇಳಿಸುತ್ತಾ ಎಂದು ಅರಚುತ್ತಾನೆ. ಅದರಿಂದ ಸಿಂಗರಾಜ ಹೀಗೆ ಸಮಾಧಾನ ಕೊಡ್ತಾನೆ. ಸಿಂಬಾ, ಇಲ್ಲಿ ಈ ಕಡೆ ಬಾ, ನಾನು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಎಂದು ಕಷ್ಟಪಡುತ್ತಾ ಹೇಳುತ್ತಾನೆ. ಅದರಿಂದ ಸಿಂಬಾ ಆ ಶಬ್ದದ ದಿಶೆಯಲ್ಲಿ ಹೋಗಿ ನೋಡುತ್ತಾನೆ. ಆಗ ಸಿಂಗಂ ರಾಜನ ಮೇಲೆ ಒಂದು ದೊಡ್ಡ ಮರ ಕುಸಿದು ಬಿದ್ದು ಹೋಗಿರುತ್ತೆ. ಸಿಂಗಂ ರಾಜನಿಗೆ ಕೂಡ ಬಹಳ ಗಾಯಗಳಾಗಿರುತ್ತೆ. ಹಾಗೆ ಆ ಮರದ ಭಾರದ ಕಾರಣದಿಂದ ಸಿಂಗ ಅಲ್ಲಿಂದ ಏಳಲಾರದೆ ಹೋಗ್ತಾ ಇರ್ತಾನೆ. ಆದ್ದರಿಂದ ಸಿಂಬಾ ತನ್ನ ತಂದೆಯನ್ನು ರಕ್ಷಿಸಲಿಕ್ಕೆ ತಕ್ಷಣ ಅಲ್ಲಿ ಹತ್ತಿರದಲ್ಲೇ ಇರುವ ಒಂದು ಆನೆಯ ಗುಹೆಯ ಹತ್ತಿರಕ್ಕೆ ಹೋಗಿ ಆ ಆನೆಯನ್ನು ಸಹಾಯ ಮಾಡು ಎಂದು ಕೇಳುತ್ತದೆ. ಅದರಿಂದ ಆ ಆನೆ ಘಟನೆ ನಡೆದ ಸ್ಥಳಕ್ಕೆ ಸಿಂಹನ ಜೊತೆ ಹೋಗಿ ಅದರ ಸೊಂಡಿಲಿನಿಂದ ಸಿಂಹದ ಮೇಲೆ ಬಿದ್ದಿರುವ ಮರದವನ್ನು ತೆಗೆದು ಪಕ್ಕಕ್ಕೆ ಹಾಕಿ ಗಾಯಪಟ್ಟ ಸಿಂಗನನ್ನು ಎತ್ತಿಕೊಂಡು ಬಂದು ಗುಹೆಯ ಹತ್ತಿರ ಬಿಟ್ಟು ಹೊರಟು ಹೋಗುತ್ತದೆ. ನಂತರ ಸಿಂಬಾ ತನ್ನ ತಂದೆಗೆ ವೈದ್ಯ ಮಾಡಿಸಲಿಕ್ಕಾಗಿ ಒಂದು ಕರಡಿಯನ್ನು ತೆಗೆದುಕೊಂಡು ಬರುತ್ತೆ. ಆ ಕರಡಿ ಸಿಂಹದ ಗಾಯಗಳನ್ನು ಪರಿಶೀಲಿಸಿ ಸಿಂಹದ ಚಿಕ್ಕಮ್ಮನ ಹತ್ತಿರ ಹಾಗೂ ಸಿಂಹನ ಹತ್ತಿರ, ಇಲ್ಲಿ ನೋಡಿ, ಬಹಳ ಭಾರವಾದ ತೂಕ ಬಂದು ರಾಜನವರ ಕಾಲಿನ ಮೇಲೆ ಬಿದ್ದಿದ್ದರಿಂದ 4 ಕಾಲು ಸತ್ತು ಹೋಗಿದೆ. ಅಯ್ಯೋ ಹೌದಾ, ಈಗ ಹೇಗೆ? ಗಾಬರಿಯಾಗಬೇಕಾದ ಕೆಲಸವಿಲ್ಲ. ರಾಜನವರ ಕಾಲಿಗೆ ಪ್ರಾಣ ಬರಬೇಕು ಎಂದರೆ ಸೆರಾಟ ಜಾತಿಗೆ ಸೇರಿದ ಮರದ ಹಸುರನ್ನು ಕಾಲಿಗೆ ಮರ್ದನ ಮಾಡಿದರೆ ಸರಿ ಹೋಗುತ್ತೆ. ಆದರೆ ಈಗ ಸಮಸ್ಯೆ ಏನೆಂದರೆ ಆ ಮರದ ಸೊಪ್ಪುಗಳು ಸಂಪಾದಿಸುವುದೇ. ಏಕೆಂದರೆ ಈ ಕಾಡಿನಲ್ಲಿ ಉತ್ತರ ದಿಕ್ಕಿನಲ್ಲಿರುವ ಮಾಯಾ 3 ಮಾರ್ಗಗಳು ದಾಟಿಕೊಂಡು ಹೋದರೆ ನಮಗೆ ಆ ಮರದ ಸೊಪ್ಪುಗಳು ಸಿಗುತ್ತದೆ. ಅದಕ್ಕೆ ಅಂತ ಅದನ್ನ ತೆಗೆದುಕೊಂಡು ಬರುವುದು ಬಹಳ ಕಷ್ಟವಾದ ಕೆಲಸ. ಕಷ್ಟವಾದ್ರೂ ಸರಿ, ಸಿಂಬಾ ಅದನ್ನ ತಗೊಂಡ್ಬರ್ತಾನೆ. ಯಾಕೆಂದರೆ ಸಿಂಬನಿಗೆ ಅವನ ತಂದೆ ಅಂದ್ರೆ ಬಹಳ ಇಷ್ಟ. ನಿಜವೇ ತಾಯಿ, ಆದರೆ ಇಷ್ಟು ಚಿಕ್ಕ ಮಗುವನ್ನು ಆ ಪ್ರಮಾದಕರವಾದ ಜಾಗಕ್ಕೆ ಹೇಗೆ ಕಳಿಸೋದು? ಪ್ರಮಾದವಾದ್ರೂ ಸರಿ, ತಂದೆಗಾಗಿ ಹೋಗ್ತಾನೆ ಎಂದು ಸಿಂಬಾ ಒಬ್ಬನೇ ಆ ಉತ್ತರ ದಿಕ್ಕಿನಲ್ಲಿರುವ 3 ಮಾಯಾ ಮಾರ್ಗಗಳ ಕಡೆ ಹೋಗುತ್ತಾನೆ. ಆಗ ಅಲ್ಲಿ 3 ಮಾಯಾ ಮಾರ್ಗಗಳ ಜೊತೆ ಅವಕ್ಕೆ ಕಾವಲಾಗಿರುವ 3 ಮಾಯಾ ಹುಲಿ ಕೂಡ ಕಾಣಿಸುತ್ತದೆ. ಅವುಗಳಲ್ಲಿ ಯಾವುದು ಆ ವೈದ್ಯ ಹೇಳಿದ ಮರಕ್ಕೆ ದಾರಿ ತೆಗೆಯುತ್ತದೋ ಎಂದು ಸಿಂಬಾ ಕಂಡುಹಿಡಿಯಬೇಕು. ಆದ್ದರಿಂದ ಸಿಂಬಾ ಆ 3 ಮಾಯಾ ಮಾರ್ಗಗಳ ಹತ್ತಿರ ನಿಂತುಕೊಂಡು ಆಲೋಚಿಸುತ್ತಾ ಇರ್ತಾನೆ. ಆಗ ಆ ಮಾಯಾ ಹುಲಿಗಳು ಸಿಂಬನನ್ನು ಹೀಗೆ ಮಾತನಾಡಿಸುತ್ತವೆ. ಸಿಂಬಾ, ನಿಮ್ಮ ತಂದೆ ಪ್ರಮಾದದಲ್ಲಿರುವ ಹಾಗೆ ನನಗೆ ಗೊತ್ತು. ನೀನು ನನ್ನ ಮಾಯಾ ಮಾರ್ಗದ ಮೂಲಕ ಹೋದರೆ ನಿನಗೆ ತುಂಬಾ ಬಂಗಾರ ಸಿಕ್ಕುತ್ತೆ. ಆಗ ನನ್ನ ಜೀವನವೇ ಬದಲಾಗುತ್ತೆ. ನೀನು ಏನು ಕೋರಿಕೊಂಡ್ರೆ ಅದು ಕ್ಷಣದಲ್ಲೇ ತೀರುತ್ತೆ ಎಂದು ಬಂಗಾರ ವರ್ಣದಲ್ಲಿರುವ ಹುಲಿ ಅನ್ನುತ್ತದೆ. ನಂತರ ಬೆಳ್ಳನೆ ಹುಲಿ ಹೀಗನ್ನುತ್ತೆ. ಸಿಂಬಾ, ನೀನು ನನ್ನ ಮಾಯಾ ಮಾರ್ಗದ ಮೂಲಕ ಹೋದರೆ ನಿನಗೆ ಬಹಳ ಶಕ್ತಿ ಬರುತ್ತೆ. ಆ ಶಕ್ತಿಯಿಂದ ನೀನು ಈ ಕಾಡಿನಲ್ಲಿ ಯಾರನ್ನಾದ್ರೂ ಜಯಿಸಬಹುದು. ಆಗ ಈ ಕಾಡಿನ ಪ್ರಾಣಿಗಳೆಲ್ಲ ನಿನಗೆ ಗುಲಾಮರಾಗ್ತಾರೆ ಎಂದು ಬಿಳಿಯ ಹುಲಿ ಹೇಳಿದಾಗ ಮತ್ತೊಂದು ಮಾಯಾ ಮಾರ್ಗದ ಹತ್ತಿರವಿರುವ ಮುದಿ ಹುಲಿ ಹೀಗನ್ನತ್ತೆ. ಇಲ್ಲಿ ನೋಡು ಸಿಂಹ, ಅವರ ಹಾಗೆ ನನ್ನ ಮಾರ್ಗದಲ್ಲಿ ಬಂಗಾರಗಳು ಶಕ್ತಿಗಳು ಇಲ್ಲ. ನನ್ನ ಹೆಂಡತಿ ನಾನು ಆಹಾರವಿಲ್ಲದೆ ಇಲ್ಲಿ ಈ ಮಾರ್ಗದಲ್ಲಿಯೇ ಜೀವಿಸ್ತಾ ಇದ್ದೀವಿ. ನೀನು ನಮಗೆ ಆಹಾರ ಸಹಾಯ ಮಾಡಿದರೆ ನನ್ನ ಹೆಂಡತಿ ಪ್ರಾಣ ನಿಲ್ಲುತ್ತದೆ. ಇಲ್ಲವೆಂದರೆ ಒಬ್ಬರ ನಂತರ ಒಬ್ಬರು ಹಸುವೆಯ ಬಾಧೆಯನ್ನು ಸಹಿಸಲಾರದೆ ಸಾಯಬೇಕಾಗಿ ಬರುತ್ತೆ. ಆದ್ದರಿಂದ ನಮಗೆ ಸಹಾಯ ಮಾಡು ಸಿಂಬಾ ಎಂದು ಮುದಿ ಹುಲಿ ಅಂದಿದ್ದಕ್ಕೆ ಸಿಂಬಾ ಆಲೋಚನೆಯಲ್ಲಿ ಬೀಳುತ್ತದೆ. ಯಾರ ಮಾಯಾ ಮಾರ್ಗದ ಮೂಲಕ ಹೋಗಬೇಕು ಎಂದು ಮತ್ತೆ ತುಂಬಾ ಆಲೋಚಿಸುತ್ತಾ ತನ್ನಲ್ಲಿ ತಾನು ಮಾತಾಡ್ಕೋತಾನೆ. ಈ ಮುದಿ ಹುಲಿ ಹತ್ತಿರ ಶಕ್ತಿಗಳು ಬಂಗಾರವಿಲ್ಲದಿದ್ದರೂ ಬಹಳ ಹಸುವೆಯ ಬಾಧೆ ಅನುಭವಿಸ್ತಾ ಇರೋ ಹಾಗಿದೆ. ಮೊದಲು ಈ ಮುದಿ ಸಿಂಹಕ್ಕೆ ಮತ್ತೆ ಅವನ ಹೆಂಡತಿಗೆ ಆಹಾರ ತಂದುಕೊಡುವುದರಲ್ಲಿ ಸಹಾಯ ಮಾಡಿ ನಂತರ ನನ್ನ ಕೆಲಸ ಮಾಡಿಕೊಂಡ್ರೆ ಒಳ್ಳೆಯದು ಎಂದು ನಿರ್ಣಯಿಸಿಕೊಂಡು ಮುದಿ ಹುಲಿಗೆ ಸಹಾಯ ಮಾಡಲಿಕ್ಕೆ ಆ ಮುದಿ ಹುಲಿ ಇರುವ ಜಾಗಕ್ಕೆ ನಡೆದುಕೊಂಡು ಹೋಗುತ್ತಾನೆ. ಅದರಿಂದ ಒಂದೇ ಸಲಕ್ಕೆ ಮಿಕ್ಕ 2 ಮಾರ್ಗಗಳು ಮಾಯವಾಗಿ ಹೋಗಿ ಈ ಮುದಿ ಹುಲಿ ಕೂಡ ಮಾಮೂಲಿ ಹುಲಿಯಾಗಿ ಬದಲಾಗಿ ಹೀಗನ್ನತ್ತೆ. ಸಿಂಬಾ, ನೀನು ಬಹಳ ಒಳ್ಳೆಯ ಪ್ರಾಣಿ. ನಿಮ್ಮ ತಂದೆ ಪ್ರಾಣಾಪಾಯ ಸ್ಥಿತಿಯಲ್ಲಿದ್ದರೂ ನನಗೆ ಸಹಾಯ ಮಾಡೋದಕ್ಕೆ ಮುಂದೆ ಹೆಜ್ಜೆ ಇಟ್ಟೆ. ನಿನಗೆ ನಾನು ಇಟ್ಟ ಈ ಪರೀಕ್ಷೆಯಲ್ಲಿ ನೀನು ಗೆದ್ದಿದ್ದೀಯಾ. ಆದ್ದರಿಂದ ನಿಮ್ಮ ತಂದೆಯ ವೈದ್ಯಕ್ಕಾಗಿ ನೀನು ಹುಡುಕುತ್ತಾ ಬಂದಿರುವ ಸೆರಾಟ ಜಾತಿಗೆ ಸೇರಿದ ಮರದ
ಎಲೆಗಳನ್ನು ನಾನು ನಿನಗೆ ಕೊಡ್ತೀನಿ. ನೀನು ಅದನ್ನ ವೈದ್ಯನ ಹತ್ರ ತೆಗೆದುಕೊಂಡು ಹೋಗಿ ನಿನ್ನ ತಂದೆ ಎದ್ದು ನಡೆಯೋ ಹಾಗೆ ಮಾಡಿಕೋ ಎಂದು ಹೇಳಿ ಆ ಹುಲಿ ಸಿಂಹಕ್ಕೆ ಸೆರಟ ಜಾತಿಗೆ ಸೇರಿದ ಮರದ ಎಲೆಯನ್ನು ಅರೆದು ಮುದ್ದೆಯನ್ನು ಮಾಡಿ ಕೊಡುತ್ತದೆ. ಸಿಂಹ ಆ ಮುದ್ದೆಯನ್ನು ತೆಗೆದುಕೊಂಡು ಹೋಗಿ ಕರಡಿಗೆ ಕೊಡುತ್ತದೆ. ಕರಡಿ ಆ ಹಸಿರು ಮದ್ದನ್ನು ಸಿಂಹದ ಕಾಲಿಗೆ ಹಚ್ಚಿ ಮರ್ದನ ಮಾಡುವಾಗ ಸಿಂಹದ ಕಾಲಿಗೆ ಬಲ ಬಂದು ಎದ್ದು ನಿಲ್ಲುತ್ತದೆ. ಅದರಿಂದ ಸಿಂಹ ಬಹಳ ಸಂತೋಷಿಸುತ್ತಾನೆ. ಹಾಗೆ ಸಿಂಹನ ಚಿಕ್ಕಮ್ಮ ಕೂಡ ಸಿಂಹ ಮಾಡಿದ ಸಾಹಸವನ್ನು ಮೆಚ್ಚಿಕೊಂಡು ಸಿಂಹನನ್ನು ತನ್ನ ಸ್ವಂತ ಮಗನ ಜೊತೆ ಸಮಾನವಾಗಿ ನೋಡ್ಕೊಳ್ತಾಳೆ. ಆದ್ದರಿಂದ ಸಿಂಹನ ಜೀವಿತಕ್ಕೆ ಕೂಡ ಒಳ್ಳೆ ದಿನಗಳು ಬರುತ್ತದೆ.